ಎಲ್ಲರೂ ಸೇರಿಕೊಂಡು ಚಿಂತಾಮಣಿಯಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆಷಾಢ ಮಾಸದ ಪ್ರಯುಕ್ತ ಚಾಮುಂಡೇಶ್ವರಿ ಮತ್ತು ನಾವು ಪೂಜೆ ಮಾಡೋವಂಥ ಶಕ್ತಿ ದೇವತೆಗಳು ಕರ್ನಾಟಕದಲ್ಲಿರೋ ಎಲ್ಲ ಜನತೆಗೆ ಮತ್ತು ಭಾರತ ದೇಶದಲ್ಲಿರೋವಂಥವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಸಲ್ಮಾ ನಾಯಕ್ ಮತ್ತು ಶೋಭಾ ನಾಯಕ್ ಅವ್ರ ನೇತೃತ್ವದಲ್ಲಿ ಮತ್ತು ದೊಡ್ಡವ್ರ ನೇತೃತ್ವದಲ್ಲಿ ಇಡೀ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ದಾತಗಳಿಂದ ಯಜಮಾನ್ಗಳಿಂದ ನಮ್ಗೆ ಏನು ಕೊಡ್ತಾರೋ ಅದರಿಂದನೇ ನಾವು ಬದುಕ್ತಾ ಇರ್ತಕ್ಕಂಥದ್ದು. ಅಪ್ಪ ಅಮ್ಮ ಬೇಡ ಅಂತ ಕಳಿಸಿದಾಗ ನಮ್ಮನ್ನ ಕೈ ಹಿಡ್ದಿರೋ ಅಂಥದ್ದು ಈ ಜನತೆ. ಸೊ ಈ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಆಷಾಢ ಮಾಸದಲ್ಲಿ ಶಕ್ತಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಚಿಂತಾಮಣಿಯಲ್ಲಿ ಸುಮಾರು 100ಕ್ಕೂ ಜಾಸ್ತಿ ಜನ ಮಂಗಳಮುಖಿಯರು ಸುಮಾರು 30 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ವಸತಿಗಳಿಲ್ಲ, ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಕ್ಕಲಿಲ್ಲ, ಯೋಜನೆಗಳು ಸಿಕ್ಕಲಿಲ್ಲ. ಈ ಥರದ್ರಲ್ಲಿ ಇಲ್ಲಿರುವಂಥ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿನ ಮಿನಿಸ್ಟರ್ಗಳು ಗಮನ ಹರಿಸಬೇಕು. ಅವರಿಗೆ ಇರೋದಕ್ಕೆ ಒಂದು ನೆಲೆಯನ್ನು ಕೊಡಬೇಕು. ಮತ್ತು ಸಮಾಜದಲ್ಲಿ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತ ಇರಬೇಕಾದ್ರೆ ಎಲ್ಲ ಕಡೆ ಒಂದಷ್ಟು ಮನೆಗಳು ಕೊಡುವಂಥ ಕೆಲಸ ಮತ್ತು ಯೋಜನೆಗಳು, ಸರ್ಕಾರಿ ಯೋಜನೆಗಳನ್ನ ಕೊಡುವಂಥ ಕೆಲಸಗಳು ಮಾಡ್ತಿದ್ದಾರೆ. ಆ ಕೆಲಸಗಳು ಇನ್ನು ಮುಂದೆ ಸಲ್ಮಾ ನಾಯಕ್ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಚಿಂತಾಮಣಿಲಿ ಆಗಬೇಕು. ಇಲ್ಲಿರೋ ಕ್ಷೇತ್ರದ ಗಮನ ಹರಿಸಬೇಕು ಮಂಗಳಮುಖಿಯರ ಪರವಾಗಿ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ, ಕರ್ನಾಟಕದ ಜನತೆಗೆ ಮತ್ತು ಭಾರತದ ಜನತೆಗೆ ಎಲ್ಲರೂ ಸುಭೀಕ್ಷವಾಗಿರಲಿ ಅಂತ ಹಾರೈಸ್ತಾ ನಾವು ಮಂಗಳಮುಖಿಯರು ಈ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ.